ಜೈ ಹೋ ಇಂಡಿಯಾ ಅಂತ ಹೇಳಿ ಇಡೀ ಇಂಡಿಯಾವೇ ಸಂಭ್ರಮ ಪಡ್ತಾ ಇದೆ. ಯಾಕಂತ ಹೇಳಿದ್ರೆ ಅಂತಹ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಟೀಮ್ ಇಂಡಿಯಾದ ಆಟಗಾರನ ಕಣ್ತುಂಬಿಕೊಳ್ಳಬೇಕು, ಅವರಿಗೆ ನಮ್ಮ ಶುಭಾಶಯವನ್ನ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯರು ಕಾಯ್ತಾ ಇರುವಂತಹ ಕ್ಷಣ. ಈ ಒಂದು ಕ್ಷಣದ ಬಗ್ಗೆ, ಅದರ ಜೊತೆಗೆ ಮೊನ್ನೆ ಆಡಿದಂತಹ ಆಟ, ಅಲ್ಲಿ ಆದಂತಹ ರೋಚಕ ಕ್ಷಣಗಳು, ಇವೆಲ್ಲದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆ ಈಗ ರಣಜಿ ಕ್ರಿಕೆಟ್ ಆಟಗಾರರಂತಹ ಅನಿರುದ್ಧ್ ಜೋಶಿ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಆ ದಿನವನ್ನ ನೆನಪಿಸಿಕೊಳ್ಳೋದಾದ್ರೆ ಮೊದಲನೇದಾಗಿ ಅದು ಹೆಂಗೆ ಇದನ್ನ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಎಸ್, 30 ಬಾಲ್ 30 ರನ್ ಬೇಕಾಗಿದ್ದಾಗ ನಾನು ಕೂಡ ಟಿವಿ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಸೊ ಸಡನ್ಲಿ ನನ್ನ ಮಗ ಬಿಗ್ ಫ್ಯಾನ್ ಕ್ರಿಕೆಟ್ ಅದ್ದು. ಸೊ ಅವನು ಯಾವುದೇ ಮ್ಯಾಚ್ ಆದ್ರೂ ಸಾಕು, ಮ್ಯಾಚ್ ಮುಗಿಯೋವರೆಗೂ ಅವನು ನೋಡಲ್ಲ. ನಾನು ಮಲ್ಕೊಂಡಿದ್ದವನ್ನ ನನ್ನ ಪಪ್ಪ ಬಾ ಇಲ್ಲಿ ಅಂತ ಕರೆದ ತಕ್ಷಣ ನೋಡಿದಾಗ ಕ್ಲಾಸನ್ ವಿಕೆಟ್ ಔಟ್ ಅವಾಗ ವಿಕೆಟ್ ಬಿತ್ತು. ಸೊ ಸಡನ್ಲಿ ಅವಾಗ ನನಗೊಂದು ಹೋಪ್ಸ್ ಬಂತು, ಓಕೆ ಇನ್ನ ಹಂಗಂದ್ರೆ ನಮ್ಮ ಇಂಡಿಯಾ ಕಡೆ ಇನ್ನ ಚಾನ್ಸ್ ಇದೆ, ಒಂದು ಹೋಪ್ಸ್ ಇದೆ ಅಂತ. ಆ್ಯಂಡ್ ಅದೇ ಥರ ದ ವೇ ಇಂಡಿಯನ್ ಟೀಮ್ ಕಮ್ ಬ್ಯಾಕ್ ಮಾಡಿದ್ದು ಅಂತಂದ್ರೆ 30 ಬಾಲ್ 30 ರನ್ನಿಂದ 7 ರನ್ನಿಂದ ಗೆಲ್ತಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ ಮೇಡಮ್ ಇಂಡಿಯನ್ ಟೀಮಿಗೆ. ಅಲ್ಲಿಂದ ಕಮ್ ಬ್ಯಾಕ್ ಮಾಡಿ ಗೆದ್ಕೊಂಡು ಆಲ್ಮೋಸ್ಟ್ ಎಲ್ಲರೂ 1 ಓವರ್ ಸ್ಪೇರ್ ಹೊಡೆದ್ ಬಿಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರಲ್ಲ, ಅದು ತುಂಬಾ ಕಷ್ಟ ಮೇಡಮ್. ಅಲ್ಲಿಂದ ಅದು ನಂಗೆ ಹೆಂಗೆ ವರ್ಡ್ಸ್ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಸ್ ಎ ಕ್ರಿಕೆಟರ್. ಬಟ್ ಎಸ್, ರಿಯಲಿ ಕಂಗ್ರಾಚ್ ಹೇಳಲೇಬೇಕಾಗತ್ತೆ ಇಡೀ ಇಂಡಿಯನ್ ಟೀಮಿಗೆ. ಆ್ಯಂಡ್ ಆ ಸಿಚುವೇಶನ್ ಅಲ್ಲಿ ತುಂಬಾ ಒಂಥರ ಹೆಂಗೆ ರೋಹಿತ್ ಶರ್ಮಾ ಬೌಲರ್ಸ್ನ ಯಾವ ಥರ ರೊಟೇಟ್ ಮಾಡಿದ್ರು. ಸೊ ಅವರು ತುಂಬಾ ಕೆಲವೊಂದು ಟೀಮ್ ಏನಂದ್ರೆ ಪ್ರೆಷರ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಯಾವ ಥರ ಪ್ರೆಷರ್ನ ಹ್ಯಾಂಡಲ್ ಮಾಡಿದ್ರು, ಯಾವ ಥರ ಬೌಲರ್ ರೊಟೇಟ್ ಮಾಡಿದ್ರು, ಅವ್ರು ಬಿಟ್ಕೊಡ್ಲಿಲ್ಲ. ಸೊ ಮೇನ್ ಬೇರೆ ಟೀಮ್ ಏನಂದ್ರೆ 30 ಬಾಲ್ 30 ರನ್ ಹೊಡೆದ್ ಬಿಡ್ತಾರೆ ಅಂತ. ಬಟ್ ದ ವೇ ಅವರು ಬಿಟ್ಕೊಡ್ಲಿಲ್ಲ. ಯಾವುದೇ ಸಿಚುವೇಶನ್ ಐದರ್ ನಾವು ಗೆಲ್ಲಿ ಸೋಲ್ಲಿ, ಆ ಸಿಚುವೇಶನ್ ಅಲ್ಲಿ ಫೈಟ್ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ. ಅಂಡ್ ಇಂಡಿಯನ್ ಟೀಮ್ ಅದನ್ನ ಗೆದ್ದು ತೋರಿಸಿದ್ದಾರೆ. ಲಾಸ್ಟ್ ಬಾಲ್ ವರೆಗೂ ಮ್ಯಾಚ್ ಇರುತ್ತೆ ಅನ್ನೋ ರೀತಿಯಲ್ಲೇ ನಾವು ನೋಡಿರೋದು ಇದನ್ನ. ಅಂದ್ರೆ ನೀವು 3 ಓವರ್ ಆಯ್ತು ಮುಗಿತು ಅನ್ಕೊಂಡ್ರು, ಇನ್ನೂ ಇದೆ ಮ್ಯಾಚ್ ನೋಡು ಅಂತ ತೋರಿಸಿದ್ದು ಇದೊಂದು ಮ್ಯಾಚ್ ಅಂತ ಹೇಳಿ. ಖಂಡಿತ ಮೇಡಮ್, ಎಷ್ಟು ಕ್ರೇಜ್ ಇರತ್ತೆ ಗೊತ್ತಾಗತ್ತೆ ಮೇಡಮ್. ನಾನು ಅನ್ಕೊಂಡ್ಬಿಟ್ಟಿದ್ದೆ ಹೋಯ್ತು ಬಿಡಪ್ಪ ಮ್ಯಾಚ್, ಇವಾಗ ಇನ್ನೇನು ಆರಾಮಾಗಿ. ಇದು ಒಂದು ಒಳ್ಳೆ ಅಪರ್ಚುನಿಟಿ ಇತ್ತು ಇಂಡಿಯನ್ ಟೀಮ್ಗೆ. ಲೈಕ್ ಮತ್ತೆ ಬೇರೆ ನೆಕ್ಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಇಂಥ ಅಪರ್ಚುನಿಟಿ ಸಿಗಲ್ಲ, ಅಂತ ಅಪರ್ಚುನಿಟಿ ಈಸಿ ಇತ್ತು. ಆ್ಯಂಡ್ ಎಸ್, ಅದೇ ಹೇಳಿದ್ನಲ್ಲ, ಆ ಸಿಚುವೇಶನ್ ಅಲ್ಲಿ ಪ್ರೆಷರ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಅವರೇ ಗೆಲ್ತಾರೆ. ಸೊ ಅದೇ ತರ ಮಾಡ್ತಾರೆ. ಹೇಗೆ ಆ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು ಅಲ್ಲಿ? ಇಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ MS ಧೋನಿ ಅವ್ರ ಜೊತೆ ಆಡಿರೋ ಅನುಭವ, ವಿರಾಟ್ ಕೊಹ್ಲಿ ಕೆಳಗಡೆ ಆಡಿರೋ ಅನುಭವ, ಸಚಿನ್ ಅವ್ರ ಕೆಳಗಡೆ ಕೂಡ ಆಡಿರೋ ಅನುಭವ, ಆ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಸಖತ್ ಮ್ಯಾಟರ್ ಆಯಿತು ಇಲ್ಲಿ. MS ಧೋನಿ ಈಸ್ ಆಲ್ವೇಸ್ ಕಾಲ್ಡ್ ಕ್ಯಾಪ್ಟನ್ ಕೂಲ್. ಸೊ ಅವರು ಯಾವುದೇ ಸಿಚುವೇಶನಲ್ಲಿ ಅವ್ರ ಟೆಂಪರ್ನ ಲೂಸ್ ಮಾಡ್ಕೊಳ್ಳಲ್ಲ, ಎಮೋಷನ್ಸೇ ತೋರಿಸಲ್ಲ, ಸುಮ್ಮನೆ ಇರ್ತಾರೆ. ಗೆದ್ದ ಮೇಲೆ ಅವ್ರ ಕೆಲಸ ಆದಮೇಲೆ ಅವ್ರ ಎಮೋಷನ್ಸ್ ಆಚೆ ಬರುತ್ತೆ. ಅಂದರೆ ಈ ಥರ ಎಮೋಷನ್ಸು ಅವ್ರು ವರ್ಲ್ಡ್ ಕಪ್ ಗೆದ್ದಾಗೂ ಬರಲಿಲ್ಲ. ನಮ್ಮ ಟೀಮಿಗೆ ಏನು ಎಮೋಷನ್ಸ್ ತೋರಿಸಿದ್ದಾರೆ ಆ ಥರನೂ ಅವರು ಎಮೋಷನ್ಸ್ ಏನು ಅವ್ರದ್ದು ಔಟ್ ಮಾಡಿಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ರೋಹಿತ್ ಶರ್ಮಾ ಒಬ್ಬನೇ ಪ್ಲೇಯರು ಆ 2007 ವರ್ಲ್ಡ್ ಕಪ್ಪಿಂದ ಇಲ್ಲಿವರೆಗೂ ವರ್ಲ್ಡ್ ಕಪ್ ಆಡ್ಕೊಂಡು ಬಂದಿರೋದು. ಸೊ ಆ ಎಕ್ಸ್ಪೀರಿಯನ್ಸು ತುಂಬಾ ಮ್ಯಾಟ್ರ್ ಆಯಿತು. ಅಲ್ಲೇ ಅವರು ಆ ಕಾಮ್ನೆಸ್ಸು ರೋಹಿತ್ ಶರ್ಮಾಗೆ ಅನ್ನಿಸ್ತಿತ್ತು. ಅಂದರೆ ಇದೆಲ್ಲ ಈ ಕ್ವಾಲಿಟೀಸ್ನೆಲ್ಲ ನಾನು ತೊಗೊಂಡು ಬಂದಿದ್ದೀನಿ, ಇಲ್ಲಿ ಈ ಎಕ್ಸ್ಪೀರಿಯನ್ಸ್ನ ನಾನು ಇಲ್ಲಿ ಯೂಸ್ ಮಾಡಬೇಕು. ಅದನ್ನೇ ಅವ್ರು ಮಾಡಿದಲ್ಲಿ ಕರೆಕ್ಟ್ ಚೇಂಜಸ್ ಮಾಡಿದ್ರು. ಬೌಲಿಂಗ್ ಚೇಂಜಸ್, ಬುಮ್ರಾ ಅವ್ರನ್ನ ಕರೆಕ್ಟ್ ಓವರ್ಗೆ ತಂದರು. ಬುಮ್ರಾನ್ ತಂದ ತಕ್ಷಣ ಹರ್ಷದೀಪ್ನ ತಂದರು. ಪ್ಲಸ್ ಹಾರ್ದಿಕ್ ಪಾಂಡ್ಯ ಬುಮ್ರಾ ಮುಂಚೆ ಒಂದು ಒಳ್ಳೆ ವಿಕೆಟ್ ತಕ್ಕೊಟ್ಟಿದ್ರು ಕ್ಲಾಸನ್ದು. ಜೋಶಿ ಹೇಳ್ದಂಗೆ ಕ್ಲಾಸನ್ ವಿಕೆಟ್ಟು ಅವ್ರು ಕ್ಲಾಸನ್ ಇದ್ದಿದ್ರೆ 2 ಓವರ್ ಸ್ಪೇರ್ 3 ಓವರ್ ಸ್ಪೇರ್ಗೆ ಹೊಡೆದಿರೋರು. ಅವರಿರೋ ಫಾರ್ಮ್ಗೆ ಲಾಸ್ಟು 12ರಿಂದ 15ನೇ ಓವರು 3 ಓವರ್ನಲ್ಲಿ 50 ರನ್ ಹೆಂಗೋಯ್ತು, ಹಿಂಗಂದು ನೋಡೋ ಅಷ್ಟರಲ್ಲಿ 50 ರನ್ ಆಗೋಯ್ತು. ಸೊ ಆ ಫಾರ್ಮಲ್ಲಿ ಇರುವಾಗ ಆ ಥರ ಆ ಬೌಲಿಂಗ್ ಚೇಂಜಸ್ಸು, ಪ್ಲಸ್ ಬುಮ್ರಾ ಆಸ್ ಆಲ್ವೇಸ್ ಸ್ಟುಡ್ ಅಪ್. ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ಗಾಗ್ಬೋದು, ಟೀಮ್ ಇಂಡಿಯಾಗಾಗ್ಬೋದು, ಬುಮ್ರಾ ಕೊಟ್ಟರೆ ವಿಕೆಟ್ ಒಂಥರ ವಿಕೆಟ್ ಟೇಕಿಂಗ್ ಬೌಲರ್, ನನಗೆ ವಿಕೆಟ್ ತೆಗೆದು ಕೊಡ್ತಾರೆ ಅನ್ನೋ ಆ ಕಾನ್ಫಿಡೆನ್ಸಿಂದ ಈ ಬೌಲಿಂಗ್ ಚೇಂಜಸ್ಸು ಸಖತ್ ಸೂಪರ್ ಬೌಲಿಂಗ್ ಚೇಂಜಸ್ ಅಂತಾನೆ ಹೇಳ್ತೀನಿ. ಎಸ್, ಅದ್ರ ಜೊತೆಗೆ ಅವತ್ತು ನಾವು ಗಮನಿಸೋದಿದ್ರೆ ಅಂದರೆ ಸ್ಟಾರ್ಟಿಂಗ್ ಇಂದನೂ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅಂದರೆ ಸ್ಟಾರ್ಟಿಂಗ್ ಒಂದಷ್ಟು ಆತಂಕ ಇತ್ತು. ಅಂದರೆ 3 ವಿಕೆಟ್ ಪಟಪಟ ಅಂತ ಹೋದಾಗಲೂ ಕೂಡ ಒಂದು ರೀತಿಯಲ್ಲಿ ಏನಾಗುತ್ತೋ ಏನಪ್ಪ ಅನ್ನೋಂಥ ಟೆನ್ಷನ್ ಇತ್ತು ನಮಗೆ ಅಂತ ಹೇಳಿ. ಬಟ್ ಅದನ್ನು ಓವರ್ಕಮ್ ಮಾಡುವಂತಹ ರೀತಿ ಅದೇ ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಆಫ್ ದ ಈ ಶೋ ಅಲ್ಲಿ ನಿಮ್ಗೆ ಹೇಳಿದೆ, ವಿರಾಟ್ ಕೊಹ್ಲಿ ಬಿಗ್ ಮ್ಯಾಚ್ ಪ್ಲೇಯರ್,
ಹೌದು, ಅಲ್ಲಿವರೆಗೂ ಕೂಡ ಅವರಿಗೆ ಪಾಪ ಕ್ರಿಟಿಕ್ಸ್ ಮಾಡಿ 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 ಇಲ್ಲ ಫಾರ್ಮ್ ಅಲ್ಲಿ ಬರ್ತಾರೋ ಇಲ್ವೋ ಅದೇ ಪ್ರಶ್ನೆ ಇತ್ತು. ಅಂದ್ರೆ ಅವರಿಗೆ ಆ ಡೌಟ್ ಇರಲಿಲ್ಲ, ಎಂಟೈರ್ ಬೇರೆ ಜನಕ್ಕೆ ಆ ಡೌಟ್ ಇತ್ತು, ವಿರಾಟ್ ಏನಕ್ಕೆ ಓಪನ್ ಮಾಡ್ತಾರೆ, ನಂಬರ್ 3 ಆಡಬೇಕು ಅಂದ್ರೆ ನಮ್ಗಳಿಗೆ ನಮ್ಮದು ಕೆಪಾಸಿಟಿ ನಮ್ಮ ಯೋಚನೆ ತಕ್ಕಂಗೆ ನಾವು ಮಾತಾಡ್ತೀವಿ. ಯಾಕಂದ್ರೆ ಅವ್ರು IPL ಅಲ್ಲಿ ಓಪನಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಫಾರ್ಮ್ನ ಅವ್ರು ಅಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅಫ್ಕೋರ್ಸ್ ಅವರು ಎಷ್ಟು ದೊಡ್ಡ ಪ್ಲೇಯರ್ ಅವರೆಲ್ಲೂ ಬಿಟ್ಕೊಡ್ಲಿಲ್ಲ ನೋಡಿ ವಿರಾಟ್ ಕೊಹ್ಲಿ. ಖಂಡಿತವಾಗ್ಲು ಅಂದ್ರೆ ಅವ್ರು ಎಷ್ಟು ದೊಡ್ಡ ಪ್ಲೇಯರ್ ಅಂತ ಅಲ್ಲೇ ಗೊತ್ತಾಗತ್ತೆ. ಅಂದ್ರೆ ಈಸ್ ಆಲ್ವೇಸ್ ಗುಡ್ ಅಟ್ ಕಮಿಂಗ್ ಬ್ಯಾಕ್, ಸ್ಟ್ರಾಂಗರ್ ದೆನ್ ಎವರ್ ಅಂತ ತೋರಿಸಿದ್ದು ಆ ಫೈನಲ್ಸ್ ಅಲ್ಲಿ. ಅಂದ್ರೆ ಯಾವುದು ಫ್ಯಾನ್ಸಿ ಶಾರ್ಟ್ಸ್ ಟ್ರೈ ಮಾಡಲಿಲ್ಲ, ಸಿಚುವೇಶನ್ ತಕ್ಕಂಗೆ ಆಡಿದ್ರು. ಪ್ರಾಬಬಲಿ ಆ ಸಿಚುವೇಶನ್ IPL ಅಲ್ಲಿ ಕ್ರಿಯೇಟ್ ಮಾಡಿದೆ ನಮ್ಮ RCB ಅವ್ರಿಗೆ. 3 ವಿಕೆಟ್ ಹೋಗುತ್ತೆ, ಇವ್ರು ಫುಲ್ ಒಂದು ಎಂಡ್ ಆಡಬೇಕು ಅನ್ನೋದು. ಸೊ ಅದು ಇಲ್ಲಿ ಇಂಡಿಯನ್ ಟೀಮ್ ಗೆಲ್ಪಾಯ್ತು ಈಗ. ಎಸ್, ಟಾಸ್ ವಿನ್ ಆಗಿನಿಂದ ಹಿಡಿದು ನೀವು ಹೇಳಿದ್ರಲ್ಲ, ನಾನು ಆಮೇಲೆ ನೋಡಿರೋದು ಲಾಸ್ಟ್ ಅಲ್ಲಿ ಏನೇನಾಗುತ್ತೆ ಏನೋ ನೋಡೋಣ ಅಂತ ಹೇಳಿ. ನೋಡಿದ್ದಕ್ಕಂತೂ ನಂಗೆ ಲಾಸ್ ಇಲ್ಲಪ್ಪ, ಹಬ್ಬ ಸಾರ್ಥಕ ಅಂತ ಅನ್ಸ್ತಾ ನಿಮ್ಗೆ? ಕರೆಕ್ಟ್. ನನಗೆ ಸ್ಪೆಷಲ್ ಆ ಕ್ಯಾಚ್ ತಗೊಳ್ಳುವಾಗ ಆಗ ನೋಡ್ತಾ ಇದ್ರಿ? ಆಗ ನೋಡ್ತಿದ್ದೆ. ಅದು ಆ ಕ್ಯಾಚ್ ತಗೊಂಡಾಗ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಅದು ಕ್ಯಾಚ್ ತಗೊಳ್ಳೋವಾಗ ಒಂದು ಮೈಂಡ್ ಸೆಟ್ ಇದೆ ಗೊತ್ತಾ ನಿಮಗೆ. ಆ ಪ್ರೆಷರಲ್ಲಿ ನಿಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಹೊರಟೋಗುತ್ತೆ. ಆ ಕ್ರೌಡು, ಆ ಫೈನಲ್ಸು, ಅದರಲ್ಲದೆ ಆ ಮೊಮೆಂಟ್, ಆ ಫೈನಲ್, ಅದೊಂದು ಅವ್ರಿಗೆ ಕ್ಯಾಚ್ ಹಿಡಿಯುವಾಗ ತಲೆಯಲ್ಲಿ ಓಡ್ತಾ ಇದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ಯಾಚ್ ಅಂತ. ಅವಾಗ ನಿಮಗೆ ಆ ಬಾಲ್ ಸ್ಪೀಡ್ ಇದೆ. ನೋಡಿದವರು 6 ಹೋಯ್ತೇನೋ ಅಂತಾನೆ ಅನ್ಕೊಂಡಿದ್ದೆ ಅದನ್ನ. ಕರೆಕ್ಟ್, 6 ಅದು ಆಕ್ಚುಲಿ 6ನೇ ಅವರು ಕ್ಯಾಚ್ ಕನ್ವರ್ಟ್ ಮಾಡಿ. ನಾವು ಸಿನಿಮಾದಲ್ಲೆಲ್ಲ ಒಂದು ಕಲ್ಚರ್ ಶುರುವಾಗಿದೆ, ಕ್ರಿಕೆಟ್ ಆಡೋದು. ರಾಜ್ ಕಪ್ ಅಂತ ನಾನು ಪ್ರೀವಿಯಸ್ ಆಡಿದ್ದೀನಿ. ಸೊ ನಾನು ನೋಡಿದ್ದೀನಿ, ನಮ್ಗೆ ಇವಾಗ ಪ್ರಾಕ್ಟೀಸ್ ಮ್ಯಾಚಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋರು ಎಷ್ಟು ಚೆನ್ನಾಗಿ ಡಿಲಿವರ್ ಮಾಡ್ತಿರ್ತಾರೆ ಶಾರ್ಟ್ಸ್ ಎಲ್ಲ. ಅಂದರೆ ಅವರು ಮ್ಯಾಚಲ್ಲಿ ಆಡಲ್ಲ, ಅವರಿಗೆ ದೇ ಹ್ಯಾವ್ ಸ್ಕಿಲ್, ಬಟ್ ಪ್ರೆಷರ್ನ ಹ್ಯಾಂಡಲ್ ಮಾಡೋ ಎಕ್ಸ್ಪೀರಿಯನ್ಸ್ ಇಲ್ಲ. ಇನ್ನು ಕೆಲವರು ಸುಮ್ಮನೆ ಆರಾಮಾಗಿರ್ತಾರೆ, ನೋಡ್ಕೊಂಡು ಹಂಗಾಡು ಹಿಂಗಾಡು ಅಂತಿರ್ತಾರೆ. ಮ್ಯಾಚಿನ ಸಕ್ಕತ್ತಾಗಿ ಆ ಟೈಮ್ನಲ್ಲಿ ಏನು ಬೇಕು, ಆ ಟೈಮ್ನಲ್ಲಿ ಏನು ಬೇಕೋ ಅದು ಆಡ್ತಾರೆ. ಆ ಥರ ಹ್ಯಾಂಡಲ್ ಮಾಡಿ ಸರ್ ಹೇಳ್ದಂಗೆ ಬಹುಶಃ ಈ ಇಡೀ ಒಂದು ಮ್ಯಾಚನ್ನು ಪ್ಲ್ಯಾನ್ ಮಾಡೋದಿದೆ ಗೊತ್ತಾ. ರೈಟ್ ಟೈಮಲ್ಲಿ ಯಾರನ್ನ ಹಾಕಿಸ್ಬೇಕು ಅಥವಾ ಯಾವ ಜಾಗದಲ್ಲಿ ನಿಲ್ಲಿಸ್ಬೇಕು, ಒಬ್ಬ ಬ್ಯಾಟ್ಸ್ಮನನ್ನು ಹೇಗೆ ವೀಕ್ ಮಾಡೋದು ಅಥವಾ ಅವ್ರನ್ನ, ಅದು ಇಟ್ಸ್ ಅ ಡಿಫ್ರೆಂಟ್ ಸ್ಟ್ರಾಟಜಿ ಕ್ರಿಕೆಟಲ್ಲಿ. ಅದಕ್ಕೆ ಇಟ್ಸ್ ಬಿಕಮ್ ಅ ಗ್ರೇಟರ್ ಗೇಮ್. ಸೊ ಬಹುಶಃ ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಇಡೀ ಟೀಮ್ಗೆ ಹೆಲ್ಪ್ ಆಗಿರುತ್ತೆ. ಎಸ್, ಇಡೀ ಒಂದು ಆ ಒಗ್ಗಟ್ಟು ಇದೆಯಲ್ಲ ಟೀಮ್ ಅವರಲ್ಲಿದ್ದಂತಹ ಪ್ರತಿಯೊಬ್ಬರಲ್ಲಿದ್ದಂತಹ ಪ್ರದರ್ಶನ, ಅವರು ನಾವು ಇದಕ್ಕೆ ಆಡಲೇಬೇಕು, ದೇಶಕ್ಕಾಗಿ ಆಡಲೇಬೇಕು ಅನ್ನುವಂತಹ ಛಲ, ಕಪ್ ಗೆಲ್ಲಬೇಕು ಅನ್ನುವಂತಹ ಆ ಒಂದು ಛಲವೇ ಇವತ್ತು ಇಡೀ 140 ಕೋಟಿ ಭಾರತೀಯರು ಕ್ಷಣ ಈ ಸಂಭ್ರಮಾಚರಣೆ ಪಡೋದಕ್ಕೆ ಸಾಧ್ಯ ಆಗಿರೋದು. ಜೈ ಹೋ ಇಂಡಿಯಾ ಯಾಕಂತ ಹೇಳಿದ್ರೆ ನಾವು ಈ ಒಂದು ಪದವನ್ನ, ಈ ಒಂದು ಸೆಂಟೆನ್ಸ್ ಅನ್ನ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಆಟಗಾರರು ಆ ರೀತಿಯಾದಂತಹ ಒಂದು ಹೆಮ್ಮೆಯನ್ನ ನಮಗೆ ತಂದುಕೊಡ್ತಾರೆ. ಇಡೀ ವಿಶ್ವಕ್ಕೆ ಈಗ ವಿಶ್ವ ಕಿರೀಟವನ್ನ ತಂದುಕೊಟ್ಟಂತಹ ಕ್ಷಣ, ಭಾರತೀಯರು ಪ್ರತಿಯೊಬ್ಬರು ಸಂಭ್ರಮಿಸುವಂತಹ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಈಗಾಗಲೇ ಆ ತಂಡದ ಆಟಗಾರರು ಬಂದು ಮೆರವಣಿಗೆಯಲ್ಲಿ ಕೂಡ ಪಾಲ್ಗೊಳ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ವಾಂಖೆಡೆ ಸ್ಟೇಡಿಯಂನಲ್ಲಿ ಸನ್ಮಾನ ಸಮಾರಂಭವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಮಾತನಾಡ್ತಾ ಇದ್ವಿ, ಏನೇನಾಗುತ್ತೆ, ಯಾವ ರೀತಿಯಾಗಿ ಇರಬೇಕು, ಆ ದಿನದ ಕ್ಷಣಗಳು ಯಾವ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ. ಶರತ್ ಅವರೇ, ಈಗಾಗಲೇ ಒಂದ್ ಕಡೆ ಪ್ರೆಷರ್, ಮತ್ತೊಂದು ಕಡೆ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ ಸಾಕಷ್ಟು ಜನರಲ್ಲಿ ಇದ್ದಿದ್ದನ್ನು ಗಮನಿಸ್ತೀವಿ. ಬಟ್ ಒಬ್ಬ ಆಟಗಾರನಿಗೆ ಆ ಸಂದರ್ಭದಲ್ಲೂ ಕೂಡ ಕೇವಲ ಕಾಣೋದು ನಾನು ಗೆಲ್ಲಬೇಕು ಅಥವಾ ಚೆನ್ನಾಗಿ ಆಟ ಆಡಬೇಕು ಅಂತ. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಷಣದಲ್ಲಿ ಗ್ರೌಂಡ್ ಅಲ್ಲಿ ಇದ್ದಾಗ? ಆಟ ಆಡದೆ ಎಲ್ಲರೂ ಗೆಲ್ಲಕ್ಕೆ, ಅದು ನೀವು ಭಾರತ ತಂಡಕ್ಕಾಡಿ ಒಂದು ವರ್ಲ್ಡ್ ಕಪ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದೀರಾ ಅಂದ್ರೆ ಎನರ್ಜಿ ಆಮೇಲೆ ಜೋಶು ಅಷ್ಟೇ ಹೈ ಇರತ್ತೆ. ಮೋಟಿವೇಶನ್ ಫ್ಯಾಕ್ಟರು ಹಂಗೆ ಇರತ್ತೆ. ಯಾಕಂದ್ರೆ ಬರೀ ಅವ್ರ ಟೀಮ್ ಗೆಲ್ಬೇಕಂತ ಆಡ್ತಾ ಇಲ್ಲ, ಬಟ್ ಇಡೀ ಭಾರತ ನೋಡ್ತಾ ಇದೆ. ನೋಡ್ತಾ ಇರೋ ಜನರನ್ನೆಲ್ಲ ಖುಷಿ ಪಡಿಸ್ಬೇಕು, ಅವ್ರಿಗೊಂದು ಪ್ರೌಡ್ ಮೊಮೆಂಟ್ ಫೀಲ್ ಆಗ್ಬೇಕಂತ ಮೈಂಡ್ ಅಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಆ ಪ್ರೆಷರ್ ತಗೊಳ್ದೆ ಆಡಿದಾರೆ ಅನ್ನೋದಕ್ಕೆ ಮ್ಯಾಸಿವ್ ರೆಸ್ಪೆಕ್ಟ್ ಹೇಳ್ಬೇಕು ನಮ್ಮ ಭಾರತ ತಂಡ. ಎಸ್, 2007, 11 ಆ ನಂತರ ಅಂದ್ರೆ ICCಯ ಟ್ರೋಫಿ ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ರೀತಿಯ ಹೆಮ್ಮೆ. ಆ ರೀತಿಯ ಕ್ಷಣ, ಅದರಲ್ಲೂ ಕೂಡ ಆ ಗೆದ್ದ ನಂತರದ ಕ್ಷಣಗಳಿದೆಯಲ್ಲ, ಅಲ್ಲಿ ರೋಹಿತ್ ಶರ್ಮಾ ಅವರು ಆಗಿರ್ಬೋದು ಅಥವಾ ವಿರಾಟ್ ಕೊಹ್ಲಿ ಆಗಿರ್ಬೋದು, ಇಡೀ ಒಂದು ತಂಡದ ಆಟಗಾರರು ಅದು ಕೊನೆ ಆಗ್ತಾ ಬರ್ತಾ ಇದ್ದ ಹಾಗೇನೆ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಕೂಡ ಇತ್ತು. ಹಾರ್ದಿಕ್ ಪಾಂಡ್ಯ ಅಂತ ಹೇಳಿ ಬೌಲ್ ಮಾಡುವಾಗಲೂ ಕೂಡ ಅಲ್ಲಿ ಕಣ್ಣೀರಲ್ಲಿ ನೀರು ಬರ್ತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದನ್ನ ಯಾವ ರೀತಿಯಾಗಿ ನೋಡ್ತೀರಿ ಒಬ್ಬ ಆಟಗಾರರಾಗಿ? ಆಟಗಾರನಾಗಿ ಅದೇ ಯಾವ ಮ್ಯಾಚ್ ಗೆದ್ರು ಅಷ್ಟು ಖುಷಿ ಇದ್ದೇ ಇರತ್ತೆ. ಅದು ನಾವು ವಿಶ್ವಕಪ್ ಗೆದ್ದಿ ಅಷ್ಟು ಜನರ ಮುಂದೆ ತೋರ್ಸಿದೀವಿ. ಎಷ್ಟೊಂದ್ ವರ್ಷ ಆದ್ಮೇಲೆ ಎವ್ರಿ ಇಯರ್ ಕ್ಲೋಸ್ ಆಗ್ಬಿಡ್ತೀವಿ, ಬಟ್
ಗೆಲ್ಲೋಕೆ ಚಾನ್ಸ್ ಇರ್ತಾ ಇರ್ಲಿಲ್ಲ. ಎಷ್ಟೊಂದು ಮೇಜರ್ ಟೂರ್ನಮೆಂಟ್ಸ್ ಗೆದ್ದಿದೀವಿ, ಬಟ್ ವರ್ಲ್ಡ್ ಕಪ್ ಗೆಲ್ಲೋ ಫೀಲಿಂಗ್ ಡಿಫ್ರೆಂಟ್. ಇದು ಒಂದು ಆಕ್ಚುಲಿ ತುಂಬಾನೇ ಯಂಗ್ ಸೈಡ್ ಇತ್ತು. ಸೊ ಆ ಟೀಮ್ ನ ಇಟ್ಕೊಂಡು ರೋಹಿತ್ ಶರ್ಮಾ ಅವರು ಗೆದ್ದು ಅಂಡರ್ ರಾಹುಲ್ ಸರ್ ಗೈಡೆನ್ಸ್ ಇಂದ ಅದು ಆಗಿದೆ ಅನ್ನೋದಕ್ಕೆ ಈ ಮೊಮೆಂಟ್ಸ್ ನ ನಾವು ಲೈಕ್ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ. ಎಸ್, ಮಾತನಾಡಿಸ್ತೀನಿ ನಾನು. ಇನ್ನು ನಿಧಿ ಸುಬ್ಬಯ್ಯ ಅವರ, ಈಗಲೇ ನಾವು ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಮಾತಾಡಲೇಬೇಕು. ದಿವಾಲ್ ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರು, ನಮ್ಮ ಹೆಮ್ಮೆಯ ಕನ್ನಡಿಗರು. ಓಕೆ, ದ್ರೋಣಾಚಾರ್ಯ ಅವರ ಅಂತ ನಾವು ಹೇಳ್ತಾ ಇದ್ವಿ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿ ಈಗಾಗಲೇ ವಿನೋದ್ ಕೃಷ್ಣ ಅವರು, ಈಗ ದ್ರೋಣಾಚಾರ್ಯರ ಬಗ್ಗೆ ನಾವು ಮಾತಾಡಲೇಬೇಕು, ಇಲ್ಲದಿದ್ರೆ ಇನ್ಕಂಪ್ಲೀಟ್ ಇದು. ಯಾಕಂದರೆ ಅವರಿಂದಾನೇ ಇದೊಂದು ಸಾಧ್ಯ ಆಗಿದ್ದು ಅಂತ ಹೇಳಿ. ಸೊ ಆ ರೀತಿಯಾಗಿ ಒಂದು ಇಡೀ ಒಂದು ಸರಣಿ ಮಾತ್ರ ಅಲ್ಲ, ವರ್ಲ್ಡ್ ಕಪ್ಪಲ್ಲಿ ನಾವು ಗಮನಿಸೋದಿದ್ರೆ, ಸೊ ಹೇಗೆ ಇದನ್ನು ಈ ರೀತಿಯಾಗಿ ಒಂದು ಇಡೀ ಆಟಗಾರನ ಪ್ರಿಪ್ರೇಷನ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಅಂದರೆ ನೋಡಿ, ನೀವು ಒಂದು ವಾಲ್ನ ಎದುರಿಸೋದೇ ಕಷ್ಟ ಇದೆ. ಅಲ್ಲಿ ರಾಹುಲ್ ಅವರು 15 ವಾಲ್ನ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ. ವರ್ಲ್ಡ್ ಕಪ್ ಮುಂಚೆನೇ ನಿಮಗೆ ಈ ಪ್ಲೇಯರ್ ಇಲ್ಲೇ ಆಡ್ತಾನೆ, ಇಲ್ಲಿ US ಅಲ್ಲಿ ನಿಮಗೆ ಸ್ವಿಂಗ್ ಕಂಡೀಷನ್ಸ್ ಇರುತ್ತೆ, ಅಲ್ಲಿ 3 ಜನ ಫಾಸ್ಟ್ ಬೌಲರ್ಸ್ ಆಡಿಸ್ತಾರೆ. ಅದೇ ವೆಸ್ಟ್ ಇಂಡೀಸ್ಗೆ ಬಂದಾಗ 3 ಜನ ಸ್ಪಿನ್ನರ್ಸ್ ಆಡಿಸ್ತಾರೆ. ಸಿರಾಜ್ ಅವ್ರು ಚೆನ್ನಾಗಿ ಮಾಡಿದ್ರು ಕೂರಿಸ್ಬೇಕಾಗಿರೋಂಥ ಪರಿಸ್ಥಿತಿಯಲ್ಲಿದ್ದರೆ ಒಳ್ಳೆ ಟೀಮ್ ಬಿಲ್ಡ್ ಆಗಿದೆ ಅಂತಲೇ ಅರ್ಥ. ಯಶಸ್ವಿ ಜೈಸ್ವಾಲ್ ಒಳ್ಳೆ IPL ಸೀಸನ್ ಆಯಿತು ಅವ್ರಿಗೆ. ಸೊ ಅದಕ್ಕೆ ಅವ್ರು ಇಂಡಿಯನ್ ಟೀಮಲ್ಲಿ ಇದ್ದಿದ್ದು. ಸೊ ಅವ್ರಿಗೂ ಚಾನ್ಸ್ ಸಿಕ್ಕಲಿಲ್ಲ ಆ ಟೀಮಲ್ಲಿ 11ನಲ್ಲಿ. ನೋಡಿ, ಒಂದೇ ಚೇಂಜ್ ಮಾಡೋಕ್ಕಾಗಿದ್ದು ನಾವು. ಇಡೀ ವರ್ಲ್ಡ್ ಕಪ್ ನೋಡಿದ್ರೆ ನೀವು ಮ್ಯಾಕ್ಸಿಮಮ್ 1 or 2 ಚೇಂಜಸ್ ಆಗಿದೆ. ಸೊ ಆ ಟೀಮು ಸೆಟ್ ಆಗಿತ್ತು ಅಂತ, ಅಲ್ಲಿಗೆ ಪ್ಲೇಯಿಂಗ್ 11 ಹೆಂಗಿತ್ತು ಹಂಗೆ ಸೆಟ್ ಆಗಿತ್ತು, ಕಂಪ್ಲೀಟ್ ಆಗಿ ಸೆಟ್ ಹಾಕೊಂಡು ಬಂದಿತ್ತು. ಎಕ್ಸೆಪ್ಟ್ ವಿರಾಟ್ ಅವ್ರು ರನ್ ಹೊಡಿತಾ ಇರಲಿಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಂದು ಬಿಟ್ಟರೆ, ಇನ್ನೆಲ್ಲರೂ ಡೆಲಿವರ್ ಮಾಡಿದ್ರು. ಸ್ವಿಂಗ್ ಕಂಡೀಷನ್ಸ್ ಅಲ್ಲಿ ಬೌಲರ್ ಅವ್ರ ಮೇಲ್ಗೈ ಇತ್ತು, ಬೌಲರ್ ಅವ್ರು ಡೆಲಿವರ್ ಮಾಡಿದ್ರು. ಅದೇ ರೀತಿ ವೆಸ್ಟ್ ಇಂಡೀಸಿಗೆ ಬಂದಾಗ ಒಂದು ಮ್ಯಾಚು ಚೆನ್ನಾಗಿ 160, 180, 200 ಹೊಡೆದ್ವಿ ಒಂದು ಮ್ಯಾಚ್. ಸೊ ಅಲ್ಲಿ ಬ್ಯಾಟ್ಸ್ಮನ್ಗಳು ಫಾರ್ಮಿಗೆ ಬರ್ತಾರೆ ವಾಪಸ್ಸು. ರೋಹಿತ್ ಶರ್ಮಾ ಅವರು ಒಳ್ಳೆ ಬ್ಲಿಸ್ಟ್ರಿಂಗ್ ಸ್ಟಾರ್ಟ್ ಕೊಡ್ತಾರೆ ಒಂದು ಗೇಮಲ್ಲಿ. ಆಲ್ಮೋಸ್ಟ್ 90+ ಏನೋ ಹೊಡಿತಾರೆ, 100 ಮಿಸ್ ಆಗುತ್ತೆ ಅವರಿಗೆ ವರ್ಲ್ಡ್ ಕಪ್ದು. ಸೊ ಆ ಥರ ಎಲ್ಲರೂ ಫಾರ್ಮಿಗೆ ಬಂದಾಗ ಈ ದ ಎಂಟೈರ್ ಟೀಮ್ ಇಸ್ ಇನ್ ಫಾರ್ಮ್, ಗೆಲ್ಲೋದು ತುಂಬಾ ಈಸಿ ಆಗುತ್ತೆ. ಅದೇ ರೀತಿ ಸಪೋರ್ಟ್ ಸ್ಟಾಫ್ ಅಂತೂ ಅಮೇಝಿಂಗ್ ಜಾಬ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ನಾನು. ರಾಹುಲ್ ಭಾಯ್ ಆಗ್ಬೋದು, ವಿಕ್ರಮ್ ರಾಥೋಡ್ ಅವ್ರು ಆಗ್ಬೋದು, ನಮ್ಮ ಬೌಲಿಂಗ್ ಕೋಚು ಅವರಾಗ್ಬೋದು, ಯಾರ್ಯಾರು ಹಿಂದೆ ಎಲ್ಲರೂ, ಇನ್ಕ್ಲೂಡಿಂಗ್ ವಿಡಿಯೋ ಅನಲಿಸ್ಟ್ ಮ್ಯಾಸಿ ಅವರು ಮತ್ತು ನಿಮ್ಮ ಮೆಂಟಲ್ ಕಂಡೀಷನಿಂಗ್ ಕೋಚಸ್ ಅವ್ರು ಇರ್ತಾರೆ. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಕ್ಟ್ರಿಗೆ. ಈಗ ಸಿನಿಮಾದಲ್ಲಿ ನಾವು ಹೀರೋ ಹೀರೋಯಿನ್ಗಳ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅದರ ಹಿಂದೆ ಇರುವಂಥವ್ರು ತಂತ್ರಜ್ಞರು ಅವರು ಇಲ್ದಿಲ್ಲ, ಹಾಗೆ ಇಲ್ಲೂ ಕೂಡ ಖಂಡಿತವಾಗ್ಲು 100% ವಿಡಿಯೋ ಅನಲಿಸ್ಟಿಂದ ಹಿಡಿದೂ ಕೂಡ. ಯಾಕಂದರೆ ಅವರೇನೆ ಸ್ಟ್ರಾಟಜಿ, ಈ ಬೌಲರ್ಗೆ ಈ ಬ್ಯಾಟ್ಸ್ಮನ್ಗೆ ಇಲ್ಲ ಹಾಕಿದ್ರೆ ಇದು ಡಿಫಿಕಲ್ಟ್ ಆಗಿರುತ್ತೆ ಅವ್ರಿಗೆ ಹೊಡಿಯೋದಕ್ಕೆ. ಅಂದರೆ ಅವ್ರು ಹೊಡೆಯಲ್ಲ ಅಂತ ಹೇಳಲ್ಲ, ಸ್ವಲ್ಪ ಕಷ್ಟ ಪಡ್ತಾರೆ ಅಂತಲೇ ಹೇಳ್ತೀವಿ ನಾವು. ಅದೇ ರೀತಿಯೇ ಅಲ್ಲಿ ನಮ್ಮ ಬೌಲರ್ಗಳಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಆ ಡೇ ಅವತ್ತು ನಮ್ಮ ಬೌಲರ್ ಎಕ್ಸಿಕ್ಯೂಟ್ ಮಾಡಿ ಅವ್ರು ಮಿಸ್ ಮಾಡಬೇಕು ಅಷ್ಟೇ. ಅಲ್ಲೇ ಅವತ್ತು ಅದೇ ಆಗಿದ್ದು. ಆ ಕ್ಲಾಸನ್ನು ಅಷ್ಟೇ, ಹಾರ್ದಿಕ್ ಪಾಂಡ್ಯ ಅವ್ರಿರೋ ಫಾರ್ಮ್ಗೆ ಆ ಬ್ರೇಕು, ರಿಷಬ್ ಪಂತ್ ಇಂಜೂರ್ಡ್ ಆಗಿ ಆ ಟ್ರೀಟ್ಮೆಂಟ್ ತೊಗೊಂಡು ಆ ಬ್ರೇಕು, ಆ ಮೊಮೆಂಟಮ್ ಕಟ್ ಆಗೋಯ್ತು ಅವರಿಗೆ. ಸೊ ಅಲ್ಲಿ ಆ ಬ್ರೇಕ್ ಸಿಗದೆ ಹೋಗಿದ್ರೆ ಏನು ಬೇಕಾದರೂ ಆಗ್ಬೋದಿತ್ತು. ಸೊ ಹಾಗಾಗಿ ಅದೆಲ್ಲ ತುಂಬ ಮ್ಯಾಟರ್, ತುಂಬಾನೇ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ. ಖಂಡಿತವಾಗ್ಲು ಹೌದು. ಅಂದರೆ ನಿಮಗೆ ರೀಗ್ರೂಪ್ ಆಗೋಕ್ಕೆ ಟೈಮ್ ಸಿಗುತ್ತೆ, ಕೋಚಸ್ಸಿಂದ ಒಂದು ಇನ್ಫಾರ್ಮೇಷನ್ ಬರುತ್ತೆ, ನೀನು ಈ ಬೌಲಿಂಗ್ ಇಲ್ಲಿ ಹಾಕ್ಬೋದು, ಈ ಬಾಲ್ ಇವನಿಗೆ ಸ್ವಲ್ಪ ವೀಕ್ ಇದ್ದಾನೆ ಅಂದರೆ ನೀನು ಮರ್ತಿದ್ರೆ ಅದನ್ನು ವಾಪಸ್ ರೀಕ್ಯಾಪ್ ಮಾಡೋ ಥರ. ಸೊ ಈಗ ನಿಮ್ಮ ಫಿಲಮ್ಗಳಲ್ಲೇ ಏನಾದರೂ ಮರ್ತೋದ್ರೆ, ಡೈಲಾಗ್ ಡೆಲಿವರಿ ಮರ್ತೋದ್ರೆ ಒಂದು ಬ್ರೇಕ್ ಕೊಟ್ಟು ಮತ್ತೆ ವಾಪಸ್ ಇಲ್ಲಿ ಮಾಡ್ಬೋದು ಈ ಥರ. ಎಸ್, ನಾನು ಮಾತನಾಡಿಸ್ತೀನಿ. ಆಟಗಾರರಿಗೆ ಯಾವ ರೀತಿಯ ಸಂಭ್ರಮಾಚರಣೆ ಈಗ ಸಿಗ್ತಾ ಇದೆ ಅಂದರೆ ಸ್ವಾಗತ, ಅದ್ಧೂರಿ ಸ್ವಾಗತ ಸಿಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗ ಸಮಯ 7:35 ಆಗಿದೆ ಈಗಾಗಲೇ. ಇಂತಹ ಸಂದರ್ಭದಲ್ಲಿ ಆಟಗಾರರನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಅವಕಾಶ ಸಿಗ್ತಾ ಇದೆ ಅಲ್ಲಿರುವಂತಹ ಜನರಿಗೆ. ಅಲ್ಲಿಗಾಗಲೇ ನಾವು ತೋರಿಸಿದ್ವಲ್ಲ ಹೇಗೆ ಜನಸಾಗರ ಇತ್ತು. ಕೇವಲ ಅಲ್ಲಿ ಒಂದ್ ಕಡೆ ಸಮುದ್ರ ಇದ್ರೆ ಮತ್ತೊಂದು ಕಡೆ ಜನಸಾಗರ ಅಲ್ಲಿ ಸೇರಿತ್ತು ಅನ್ನೋದನ್ನ ನಿಮಗೆ ತೋರಿಸಿದ್ವಿ. ಈಗ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಮೆರವಣಿಗೆಯನ್ನು ನಡೆಸಲಾಗ್ತಾ ಇದೆ. 2.2 ಕಿಲೋಮೀಟರ್ ವರೆಗೂ ನರಿಮನ್ ಪಾಯಿಂಟ್ ನಿಂದ ಈ ಒಂದು ಮೆರವಣಿಗೆಯನ್ನ ನಡೆಸಲಾಗುತ್ತೆ. ವಾಂಖೆಡೆ ಸ್ಟೇಡಿಯಂ ವರೆಗೂ ಕೂಡ ಈ ಮೆರವಣಿಗೆ ನಡೆಯುತ್ತೆ. ಈ ಆಟಗಾರರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿ
ಲಕ್ಷಾಂತರ ಜನ ಕಾಯ್ತಿದ್ದಾರೆ, ಭಾರತೀಯರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಾವು ಅವರಿಗೆ ಒಂದ್ಸಲ ನೋಡ್ಬೇಕು, ಅವರನ್ನ ವಿಶ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹೇಳ್ತೀವಲ್ಲ ಜೀವಮಾನದಲ್ಲಿ ಒಂದ್ಸಲ ಇದು ಆಗ್ಬೇಕಪ್ಪ ಅಂತ, ಅಂತಹ ಒಂದು ಘಟನೆ ಆಗಿದೆ. ಆ ಒಂದು ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಆಟಗಾರರಿಗಂತೂ ಇದು ಜೀವನದಲ್ಲಿ ಅತ್ಯದ್ಭುತ ಕ್ಷಣ. ಯಾವುದಾದ್ರೂ ನಿಮ್ಮ ಅವಿಸ್ಮರಣೀಯ ಘಟನೆ ಅಂತ ಕೇಳಿದ್ರೆ ಇದಂತ ಹೇಳ್ಬೋದು ಅನ್ಸುತ್ತೆ. ಅಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದೀವಲ್ಲ, ಮಹಾನಗರದಲ್ಲಿ ಕ್ರಿಕೆಟ್ ಸಂಭ್ರಮ, ವಿಶ್ವ ಗೆದ್ದ ವೀರರಿಗೆ ಭಾರತ, ಇಡೀ ಭಾರತೀಯರು ಸಲಾಮನ್ನ ಹೇಳ್ತಾ ಇದ್ದಾರೆ. ಮರೀನ್ ಡ್ರೈವ್ ಅಲ್ಲಿ ಅಭಿಮಾನದ ಸುನಾಮಿಯೇ ಎದ್ದಿದೆ. ಅಭಿಮಾನ, ಭಾರತೀಯರಂತೂ ಯಾವ ರೀತಿಯಾಗಿ ಕ್ರಿಕೆಟ್ ಅಭಿಮಾನಿಗಳು, ಜೊತೆಗೆ ಅದೇ ರೀತಿಯಾಗಿ ಆಟಗಾರರ ಅಭಿಮಾನಿಗಳು ದೇವರ ರೀತಿಯಾಗಿ ಕಾಣ್ತೀವಿ. ಒಬ್ಬೊಬ್ಬ ಒಂದು ಕ್ರಿಕೆಟ್ ಆಟಗಾರನ ಅಭಿಮಾನಿಗಳು ಇರ್ತಾರಲ್ಲ, ಅವ್ರಿಗೆ ಯಾವತ್ತೂ ಯಾರನ್ನು ಬಿಟ್ಕೊಡೋದಿಲ್ಲ. ಆ ರೀತಿಯಾಗಿ ಭಾರತದ ಅಭಿಮಾನಿಗಳು ಇರೋದನ್ನು ಗಮನಿಸ್ತೀವಿ.